ಸರ್ ಮಾರುತಿ ಸ್ವಿಫ್ಟ್ 2008 ಮಾಡಲು 2 ಲಕ್ಷಗೆ ಕೊಡ್ತೀವಿ ಸರ್. ಯಾರು ಕೊಡಲ್ಲ ಮಾರ್ಕೆಟ್ನಲ್ಲಿ ಈ ಬೆಲೆಗೆ. ಸರ್ ಆಲ್ಟೋ 800 2016 ಮಾಡಲು ಯಾರು ಮಾರ್ಕೆಟ್ನಲ್ಲಿ ಕೊಡಲ್ಲ ಸರ್. 2.5 ಲಕ್ಷಗೆ ಕೊಡ್ತೀವಿ ಸರ್ ನಾವು. ಸರ್ ನಮ್ಮ ಹತ್ರ 3 ನ್ಯಾನೋ ಇದೆ ಸರ್. ಎಲ್ಲ ಬೇರೆ ಬೇರೆ ಕಲರು 75,000 ಇಂದ ಶುರು ಆಗುತ್ತೆ ಸರ್. ಗಾಡಿ ತುಂಬ ನೀಟ್ ಇದೆ ಸರ್. ನಮ್ಮ ಹತ್ರ ಹೊಂಡೈ i10 ಇದೆ. 3 ಕಲರ್ ಇದೆ ಸರ್, ಬ್ಲ್ಯಾಕು, ವೈಟು, ರೆಡ್ಡು. 3 ನಿಮಗೆ ಗಾಡಿ ಒಳ್ಳೆ ಕಂಡೀಷನ್ನಲ್ಲಿ ಇದೆ ಸರ್. 2 ಸ್ಯಾಂಡ್ರೋ ಇದೆ ನಮ್ಮ ಹತ್ರ, 2009 ಇದೆ. ಇದು ಬಂದು 2,10,000 ಕೊಡ್ತೀವಿ ಸರ್. ಇದು ಬಂದು 2003 ಮಾಡಲು. ಇದು 1,15,000 ಕೊಡ್ತೀವಿ ಸರ್. ಸ್ಯಾಂಡ್ರೋ ಬೆಲೆಗೆ ನಾವು ಡೀಸೆಲ್ ಗಾಡಿ ಕೊಡ್ತೀವಿ ಸರ್. 750 ಇರ್ತಾ ಇದ್ವಿ, ಇನ್ನೂ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ 7 ನೀವು ನೋಡ್ತಾ ಬೋದು ಇವ್ರ ಹತ್ರ ತುಂಬಾನೇ ಲೋ ಬಜೆಟ್ ಕಾರ್ಗಳು ಸಿಗುತ್ತೆ. 3 ನ್ಯಾನೋ ಇರುತ್ತೆ, 3 ಕೂಡ ಡಿಫ್ರೆಂಟ್ ಕಲರ್ ಅಲ್ಲಿ ಇರುತ್ತೆ. ನಿಮಗೆ ವೈಟ್ ಬೇಕಾದ್ರೆ ವೈಟ್, ಸಿಲ್ವರ್ ಬೇಕಾದ್ರೆ ಸಿಲ್ವರ್, ಮತ್ತೆ ಬ್ಲೂ ಕಲರ್ ಬೇಕಾದ್ರೆ ಬ್ಲೂ ಕಲರ್ ಕೂಡ ಇರುತ್ತೆ. ಈಗ ಫಸ್ಟ್ ಒಂದು ಬಂದು ನೀವು ವೈಟ್ ಕಲರ್ ಏನು ನೋಡ್ತಾ ಇದ್ರೆ K53 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲು ಸರ್ ಇದು ಸರ್ 2011 2011 ಮಾಡಲು. ಓನರು ಸೆಕೆಂಡ್ ಓನರ್. ಇದು ಬಂದು ನ್ಯಾನೋದಲ್ಲಿ CX ವೇರಿಯಂಟ್. ಇದು ಓಡಿರೋದು ಸರ್ ಇದು ಸರ್ ಇದು 30,000 ಓಡಿದೆ ಸರ್. ಓಕೆ 30,000 30,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಕೀ ಕೂಡ ನೀವು ನೋಡ್ತಾ ಇರ್ಬೋದು, ಅನ್ಲಾಕ್ ಮಾಡ್ತಾ ಇದ್ದೀನಿ. ಇಂಟೀರಿಯರ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏನೇನು ಬರುತ್ತೆ ಸರ್ ಇಂಟೀರಿಯರ್ ಇದರಲ್ಲಿ? ಸರ್ ಇದರಲ್ಲಿ AC ಬರುತ್ತೆ, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸಿರೋದು, ಓಕೆ, ಪ್ಲಸ್ ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಒಂದು ಹಾಕ್ಸಿದ್ದಾರೆ ಕಸ್ಟಮರ್. ಸೆಂಟ್ರಲ್ ಲಾಕಿಂಗ್ ಇರುತ್ತೆ. ನಾನು ನಿಮಗೆ ಕೀ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಇದು 75,000 ಬಂದ್ರೆ ಕೊಡ್ತಾರೆ ಸರ್ ಫೈನಲ್. 75,000 ಫೈನಲ್ ಪ್ರೈಸ್ ಅಂದ್ರೆ 75,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನೀವೀಗ ನೋಡ್ತಾ ಇರೋದು ಬ್ಲೂ ಕಲರ್ ನ್ಯಾನೋ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಡ್ಯೂಯಲ್ ಟೋನ್ ಔಟ್ ಸೈಡ್ ಅಂತ ನೀವು ನೋಡ್ತಾ ಹೋಗೋದು ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಇರುತ್ತೆ. ನ್ಯಾನೋ LX ವೇರಿಯಂಟ್. ಇದು ಮಾಡಲು ಸರ್ ಇದು 13 ಮಾಡಲ್ ಸರ್. ಇದು 2013 ಮಾಡಲು. ಓನರು ಸೆಕೆಂಡ್ ಓನರ್ ಅಂದ್ರೆ 2 ಮಾಲೀಕರಾಗಿರ್ತಾರೆ. ಓಡಿರೋದು ಇದು 40,000 ಓಡಿದೆ ಸರ್. ಓಕೆ 40,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬೇರೆ ಏನೇನು ಬರುತ್ತೆ ಸರ್ ಪವರ್ ವಿಂಡೋ ಬಿಟ್ಟು? ಸರ್ ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಗುಡ್ ಮೇಂಟೈನ್ ಸರ್. ಸೆಂಟ್ರಲ್ ಲಾಕಿಂಗ್ ಒಂದು ಬರುತ್ತೆ. 20+ ಮೈಲೇಜ್ ಬಂದೇ ಬರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 1,15,000 ಬಂದ್ರೆ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಓಕೆ 1,15,000 1,15,000 ನಿಮಗೆ ಫೈನಲ್ ಪ್ರೈಸ್ ಆಯ್ತು. ಹೌದೌದು. ಓಕೆ ಇದು ಬಂದು ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಜೊತೆಗೆ ಸಿಲ್ವರ್ ಕಲರ್ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಆಗಿರುತ್ತೆ. ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು XTA ವೇರಿಯಂಟ್ ನ್ಯಾನೋ ಟ್ವಿಸ್ಟ್. ಇದು ಅಂದ್ರೆ ನಿಮಗೆ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋಸ್ ಎಲ್ಲಾನು ಕೂಡ ಬರುತ್ತೆ. ಸುಮಾರು ಜನ ಕೇಳ್ತಾರೆ ಆಟೋಮೆಟಿಕ್ ಬೇಕು ಅಂತ. ನಮ್ಮ ಹತ್ರ ಆಟೋಮೆಟಿಕ್ ನ್ಯಾನೋನು ಇದೆ ಸರ್. ಓಕೆ ಆಟೋಮೆಟಿಕ್ ನ್ಯಾನೋ ಇದಾಗಿರುತ್ತೆ. ಮಾಡಲ್ ಇದು 16 ಮಾಡಲು. 2016 ಮಾಡಲು. ಬರೀ 16,000 ಓಡಿದೆ ಅಷ್ಟೇ ಗಾಡಿ. ಓಕೆ 16,000 ಕಿಲೋಮೀಟರ್ ಡ್ರಿವನ್. ಓನರು ಸಿಂಗಲ್ ಓನರ್. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 210 ಬಂದ್ರೆ ಕೊಡ್ತಾರೆ ಸರ್ ಕಸ್ಟಮರ್. 2,10,000 2,10,000 ಫೈನಲ್ ಪ್ರೈಸ್. ಅದುವೇ ಹೌದೌದು. ಓಕೆ ಫೈನಲ್ ಪ್ರೈಸ್ ಇರುತ್ತೆ. ತುಂಬಾನೇ ಕಡಿಮೆ ಓಡಿರುವಂತ ಆಟೋಮೆಟಿಕ್ ನ್ಯಾನೋ ಯಾರಾದ್ರೂ ಹುಡುಕ್ತಾ ಇದ್ರೆ ಇದು ಒಳ್ಳೆ ಆಫರ್ ಅಲ್ಲಿ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು. ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇವ್ರ ಹತ್ರ ಲೋ ಪ್ರೈಸ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸ್ವಿಫ್ಟ್ ಅಲ್ಲಿ ಇದು ಬಂದು VX ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಬ್ಲಾಕ್ ಕಲರ್ ಗಾಡಿ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು 2008 ಸರ್. 2008 ಮಾಡಲು. ಓನರು ಸೆಕೆಂಡ್ ಓನರು. ಓಕೆ 2 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು? 75 ಓಡಿದೆ. ಓಕೆ 75,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ನೀವು ಮೈಲೇಜ್ ಅಂತ ಹೇಳೋದಾದ್ರೆ 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. FC ಇನ್ಸೂರೆನ್ಸ್ ಎಲ್ಲ ಸರ್ ಎಲ್ಲ ರನ್ನಿಂಗ್ ಇದೆ ಸರ್. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 2 lakhs ಬಂದ್ರೆ ಕೊಟ್ಬಿಡವಾ ಸರ್ ಕಸ್ಟಮರ್ಗೆ? ಓಕೆ 2 ಲಕ್ಷಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಸರ್ ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕು ತೋರಿಸಿ ಸರ್ ಅನ್ನೋರಿಗೆ ಇಲ್ಲೂ ಕೂಡ ಆಪ್ಷನ್ ಇರುತ್ತೆ. ಹ್ಯುಂಡೈದಲ್ಲಿ ಇಯಾನ್ ಎರಾ ಪ್ಲಸ್ ವೇರಿಯಂಟ್ K09 ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನಂಬರ್ ಪ್ಲೇಟ್ ಕೂಡ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಮಾಡಲ್ ಇದು 15 ಮಾಡಲ್ ಸರ್. 2015 ಮಾಡಲು. ಓನರು ಸಿಂಗಲ್ ಓನರ್. ಓಡಿರೋದು ಇದು ಚೆಕ್ ಮಾಡ್ತೀನಿ ಸರ್ ಒಂದು ನಿಮಿಷ. ಓಕೆ ಎಷ್ಟು ಓಡಿದೆ ಅಂತ ಚೆಕ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಅಲ್ಲಿ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಕೂಡ ಇರುತ್ತೆ. 61,525 ಅಂದ್ರೆ 61,525 ಕಿಲೋಮೀಟರ್ ಡ್ರಿವನ್. ನಿಮಗೆ ಮೈಲೇಜ್ ಎಲ್ಲ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 3 ಲಕ್ಷ. ಓಕೆ 3 lakhs ಫೈನಲ್ ಪ್ರೈಸ್. ಇಲ್ಲ ಸರ್ ಹೆಚ್ಚು ಕಮ್ಮಿ ಮಾಡವ. ಓಕೆ 3 ಲಕ್ಷ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? 2.5 ಲಕ್ಷ ಲೋನೇ ಆಗುತ್ತೆ ಸರ್. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಆಗುತ್ತೆ. ಅದು ಕೂಡ ನಿಮಗೆ ನೆಗೋಷಿಯಬಲ್ ಪ್ರೈಸ್. ಬಂದು ಕೂತ್ಕೊಂಡು ಮಾತಾಡಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ತಗೋಬಹುದು. ಮಾರುತಿ ಸುಜುಕಿ ಆಲ್ಟೋ 800 LXA ವೇರಿಯಂಟ್ ಅಂದ್ರೆ ಪೆಟ್ರೋಲ್ ಬೇಸಿಕ್ ವೇರಿಯಂಟ್ K11 ಅಂದ್ರೆ ನಿಮಗೆ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಇದು 16 ಮಾಡಲು. 2016 ಮಾಡಲು. ಓನರು
3 ಓನರ್ ಆಗಿದೆ ಸರ್. ಓಕೆ 3 ಓನರ್ ಆಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಮಾಡಿಫೈ ಎಲ್ಲ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಲಾಕ್ ಓಪನ್ ಲಾಕ್ ಇದೆಲ್ಲ ಇವೆಲ್ಲನೂ ಕೂಡ ಆಫ್ಟರ್ ಮಾರ್ಕೆಟ್ ಮಾಡಿರೋದು ಇದೆಲ್ಲ. ಹೌದೌದು. ಓಕೆ ಎಷ್ಟು ಓಡಿದೆ ಇದು? ಇದು 60 ಸಮಥಿಂಗ್ ಓಡಿದೆ ಇದನ್ನು. ಓಕೆ ಇದು ಕೂಡ ನಿಮಗೆ 1 lakh ಓಡಿದೆ. 1,02,000 ಕಿಲೋಮೀಟರ್ ಓಡಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಮೈಲೇಜ್ ಇದು ಕೂಡ ಅಷ್ಟೇ, ನೀವು 18-20 ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 240 ಹೇಳ್ತಾ ಇರೋದು. 2,40,000. ಹೌದು. 2,40,000 ಅಂದ್ರೆ 2,40,000ಕ್ಕೆ 2016ನೇ ಮಾಡಲ್ಲ. ಮಾಡಲು ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? 2 ಲಕ್ಷ ಲೋನ್ ಆಗುತ್ತೆ ಸರ್. 2 ಲಕ್ಷ ಲೋನ್ ಆಗುತ್ತೆ. ಓಕೆ 2 lakhs ನಿಮಗೆ ಲೋನೇ ಆಗುತ್ತೆ. ಅಲ್ಲಿಗೆ ನಿಮಗೆ 60,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಆಲ್ಟೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ಇವ್ರ ಹತ್ರ 2 ಹ್ಯುಂಡೈ ಸ್ಯಾಂಟ್ರೋ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು 2 ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ K03 ಅಂದ್ರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಸರ್ ಇದು 2009 ಮಾಡಲ್ ಸರ್. 2009 ಮಾಡಲ್. ಓನರು ಸಿಂಗಲ್ ಓನರು. ಓಕೆ ಏಕಮಾಲಿಕರ ಗಾಡಿ ಸ್ಯಾಂಟ್ರೋ ಸಿಂಗಲ್. ಇದು ಬಂದು ನಿಮಗೆ GLS ವೇರಿಯಂಟ್ ಓಡಿರೋ ಸರ್ ಇದು. ಒಂದು ನಿಮಿಷ. ಓಕೆ ಎಷ್ಟು ಓಡಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. 77 ಓಡಿದೆ ಸರ್. ಎಷ್ಟು? 77. 77,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 16 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಸೂರೆನ್ಸ್ ಎಲ್ಲ ಸರ್? ಸರ್ ಇನ್ನೂ ಒಂದು 2 ತಿಂಗಳು ಇರಬೇಕು ಸರ್. ಇನ್ನು ಫಸ್ಟ್ FC ಬಂದಿಲ್ಲ. ಹೌದಾ? ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 210 ಬಂದ್ರೆ ಕೊಡ್ತಾರೆ ಸರ್ ಫೈನಲ್. 2,10,000 ಫೈನಲ್. ಓಕೆ ನೆಕ್ಸ್ಟ್ ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ ಲೋ ಬಜೆಟ್ ಅಲ್ಲಿ ಕೇಳೋರಿಗೆ ಅಂತಾನೆ ಇರುತ್ತೆ. K05 ಅಂದ್ರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಅಂತ ಡೀಟೇಲ್ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ವೈಫರ್ ಜೊತೆ ಬರುವಂಥ ಗಾಡಿ ಇದು. ಸ್ಯಾಂಟ್ರೋ ಜಿಪ್ ಪ್ಲಸ್ ವೇರಿಯಂಟ್ ಇದು. ಮಾಡಲು ಸರ್ ಇದು 2003 ಮಾಡಲ್ ಸರ್. 2003ನೇ ಮಾಡಲು. ಓನರು 3 ಓನರ್ ಆಗಿದೆ. ಮೈಸೂರಿಗೆ ಆಗಿದೆ. ಓಕೆ 3 ಓನರ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. FC ಇನ್ಸೂರೆನ್ಸ್ ಎಲ್ಲ ಸರ್ ಈಗ ಫ್ರೆಶ್ ಆಗಿರೋದು ಸರ್. ಓಕೆ 16 ಪ್ಲಸ್ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 1,15,000 ಬಂದ್ರೆ ಕೊಟ್ಬಿಡ್ತಾರೆ ಸರ್. ಓಕೆ 1,15,000 1,15,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಹ್ಯುಂಡೈ i10 ಇವ್ರ ಹತ್ರ ಬಂದು 3 ಕಲರಲ್ಲಿ ಇರುತ್ತೆ ಕಣ್ರಿ. 3 ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಬಂದು ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. K01 ಅಂದ್ರೆ ನಿಮಗೆ ಬೆಂಗಳೂರು ನೋಂದಾಯಿತ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು 2009 ಸರ್. 2009ನೇ ಮಾಡಲು. ಓನರು ಸೆಕೆಂಡ್ ಓನರ್. ಯಾವ ವೇರಿಯಂಟ್ ಇದು? ಮ್ಯಾಗ್ನಾ ಇದು? ಸ್ಪೋರ್ಟ್ಸ್ ಇದು. ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಇದು. ನಿಮಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಓಡಿದೆ ಅಂದ್ರೆ ಇದು? 67 ಓಡಿದೆ ಸರ್. ಓಕೆ 67,000 ಕಿಲೋಮೀಟರ್ ಓಡಿರುತ್ತೆ. ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. 15 ಪ್ಲಸ್ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2.5 ಹೇಳ್ತಾ ಇದೀವಿ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ್ತಾರೆ ಸರ್. 240 ಬಂದ್ರೆ ಫೈನಲ್ ಕೊಡ್ತಾರೆ ಸರ್ ಕಸ್ಟಮರ್. ಓಕೆ 2,40,000 ಅಂದ್ರೆ 2,40,000 ನಿಮಗೆ ಹ್ಯುಂಡೈ i10 ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಈ ಗಾಡಿಯಲ್ಲಿ ಇರುತ್ತೆ. ಯಾಕಂದ್ರೆ ಸ್ಪೋರ್ಟ್ಸ್ ವೇರಿಯಂಟ್ ಆದ್ರಿಂದ. ಸರ್ ನನಗೆ ಬ್ಲಾಕ್ ಬೇಡ ಸರ್, ವೈಟ್ ಕಲರ್ ಅಲ್ಲಿ ಇದ್ರೆ ಹೇಳಿ ಅನ್ನೋರಿಗೆ ನೀವು ನೋಡ್ತಾ ಇರ್ಬೋದು. ಹ್ಯುಂಡೈ i10 ವೈಟ್ ಕಲರ್ ಅಲ್ಲೂ ಕೂಡ ಇರುತ್ತೆ. K03 ಅಂದ್ರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು 2010 ಮಾಡಲ್. 2010ನೇ ಮಾಡಲು. ಓನರು ಸಿಂಗಲ್ ಓನರ್. ಓಕೆ ಇದು ಕೂಡ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಓಡಿರೋದು ಇದು 85 ಓಡಿದೆ ಸರ್ ಇದು. ಓಕೆ 85,000 ಕಿಲೋಮೀಟರ್ ಓಡಿರುತ್ತೆ. ಇದು ಮ್ಯಾಗ್ನಾ ಇದು? ಮ್ಯಾಗ್ನಾ. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋದ ನೆಸೆಸಿಟಿ ಕೂಡ ಇರೋದಿಲ್ಲ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮೈಲೇಜ್ ಎಲ್ಲ 16 ಪ್ಲಸ್ ಅಂದ್ರೆ ಮ್ಯಾನುವಲ್ ಆದ್ರಿಂದ 1 or 2 ಕಿಲೋಮೀಟರ್ಸ್ ನಿಮಗೆ ಆಟೋಮೆಟಿಕ್ ಗಿಂತ ನಿಮಗೆ ಜಾಸ್ತಿ ಬರುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 270 ಹೇಳ್ತಾ ಇದ್ದಾರೆ ಸರ್. 2,70,000 ಬಂದ್ರೆ ಕೊಡ್ತಾರೆ ಫೈನಲ್. 260. ಹೌದು. ಓಕೆ 2,60,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಜೊತೆಗೆ ಸರ್ ವೈಟು ಬೇಡ, ಬ್ಲಾಕು ಬೇಡ ಸರ್, ನಮಗೆ ಬೇರೆ ಕಲರ್ ಅಲ್ಲಿ ಬೇಕು ಅನ್ನೋರಿಗೆ ನೋಡಿ ಮೆರೂನು ಕೂಡ ಇರೋ ಅವೈಲಬಿಲಿಟಿ ಇರುತ್ತೆ. ಇದು ಬಂದು ನಿಮಗೆ ಮಾಡೆಲ್ ಗಾಡಿ ಅಂದ್ರೆ ನ್ಯೂ ಶೇಪ್. K51 ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು 14 ಮಾಡಲ್ ಸರ್ ಇದು. 2014ನೇ ಮಾಡಲು. ಓನರು ಸೆಕೆಂಡ್ ಓನರು. ಓಕೆ 2 ಮಾಲೀಕರಾಗಿರ್ತಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಓಡಿರೋದು ಇದು 63 ಓಡಿದೆ ಸರ್. ಓಕೆ 63,000 ಅಂದ್ರೆ 63,000 ಕಿಲೋಮೀಟರ್ ಡ್ರಿವನ್. ಇದು ಬಂದು ನಿಮಗೆ ಮ್ಯಾನ್ಯುವಲ್ ವೇರಿಯಂಟ್. ಒಂದು ಮಾತ್ರ ಆಟೋಮೆಟಿಕ್ ನಾವು ತೋರಿಸಿದ್ ಕೊಟ್ಟಿದ್ದು, ಇನ್ನೆಲ್ಲಾನು ಕೂಡ ಮ್ಯಾನ್ಯುವಲ್ ಇರುತ್ತೆ. i10ಗಳು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 3.5 ಲಕ್ಷ ಇಡ್ತಾ ಇದೀವಿ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಈ ಗಾಡಿನು. ಓಕೆ ಲೋನ್ ಅಪ್ರಾಕ್ಸಿಮೇಟ್ ನಿಮಗೆ 3 ಲಕ್ಷ ಆಗುತ್ತೆ ಸರ್ ಇದು. ಓಕೆ 3 ಲಕ್ಷ ನಿಮಗೆ ಲೋನೇ ಆಗುತ್ತೆ. 3,50,000 ಹೇಳ್ತಿದ್ರೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಅಲ್ಲಿ ಒಂದು 10,000 ಕಡಿಮೆ ಆದ್ರೂ ಕೂಡ ನಿಮಗೆ 40,000 ಡೌನ್ ಪೇಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲ 20,000 ಕಡಿಮೆ ಮಾಡಿದ್ರೆ ನಿಮಗೆ 30,000 ಡೌನ್ ಪೇಮೆಂಟ್ ನಿಮಗೆ ಗಾಡಿಯಲ್ಲಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಜೊತೆಗೆ ಮಾರುತಿ ಸುಜುಕಿ ರೀಡ್ಸ್ ಅದು ಕೂಡ ನಿಮಗೆ LXA ವೇರಿಯಂಟ್. ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸರ್ ಮಾರುತಿ ಸುಜುಕಿಲಿ ಇರುವಂತ ಟಾಲ್ ಬೈ ಶೇಪ್ ಅಲ್ಲಿ ತುಂಬಾ ಫೇಮಸ್ ಇರುವಂತ ರೀಡ್ಸ್ ಇದ್ರೆ ಹೇಳಿ ಅಂತ. ಇದು ಬಂದು ನಿಮಗೆ ರೀಡ್ಸ್ ಅಲ್ಲಿ LXA ವೇರಿಯಂಟ್ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು 14 ಮಾಡಲು. 2014ನೇ ಮಾಡಲು. ಓನರು ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು?
ಎಷ್ಟು ಹೊಡಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ, ಅದ್ರವ್ರಿಗೆ ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದೀನಿ. 95 ಹೊಡಿದೆ ಸರ್. ಓಕೆ, 95,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನಿಮಗೆ ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಮಾತ್ರ ಬರುತ್ತೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 3.5. ಓಕೆ, 3,50,000, 3,50,000 ಹೇಳ್ತಿದ್ರೆ ನೆಗೋಷಿಯಬಲ್ ಇದೆಯಾ? ಹೌದೌದು, ಮಾಡ್ಕೊಡುವ. ಓಕೆ, ಲೋನ್ ಎಷ್ಟವರೆಗೆ ಆಗುತ್ತೆ? ಇದಕ್ಕೂ ಲೋನ್ ಆಗುತ್ತೆ ಸರ್, ನಿಮಗೆ ಒಂದು 290-280 ಲೋನ್ ಆಗ್ಬಿಡ್ತದೆ. ಓಕೆ, 2,80,000 ಇಂದ 2,90,000 ಅಂತ ಹೇಳ್ತಿದ್ರೆ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರೋ 3 ಲಕ್ಷ ಕೂಡ ನೀವು ಲೋನ್ ತಗೋಬಹುದು. ಬಟ್ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ರಿಡ್ಜು ಕೂಡ ಸಿಗುತ್ತೆ. ಜೊತೆಗೆ ರೆನಾಲ್ಟ್ ಪಲ್ಸ್ ಇದು ನಿಮ್ಗೆ ಬಂದಿದ್ದು ಡೀಸೆಲ್ ವೇರಿಯಂಟ್. ಏನಪ್ಪಾ ಅಂದ್ರೆ ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಜೊತೆಗೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. RXZ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ 1.4 ಇಂಜಿನ್ ಅಲ್ಲ ಇದು? ಹೌದು. ಓಕೆ, 1400cc ಇಂಜಿನ್ ಬರುವಂತದ್ದು ವಿತ್ ನಿಮಗೆ ಅಲೋವಿಲ್ಸ್ ಇರುತ್ತೆ. ಮಾಡಲ್ ಇದು 12 ಮಾಡಲ್ ಸರ್. ಓಕೆ, 2012ನೇ ಮಾಡಲ್. ಓನರ್ ಸೆಕೆಂಡ್ ಓನರ್. ಓಕೆ, 2 ಮಾಲೀಕರಾಗಿರ್ತಾರೆ. ಓಡಿರೋದು ಸರ್ ಇದು 1 lakh ಓಡಿದೆ ಸರ್. ಓಕೆ, 1 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಓಕೆ, ವಿತ್ ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಒಳ್ಳೆ ಸೇಫ್ಟಿ ಗಾಡಿ ಮತ್ತೆ ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಅನ್ನ ನೀವು 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ಅಲವಿಲ್ಸ್ ಕೂಡ ಇರುತ್ತೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 270 ಬಂದ್ರೆ ಕೊಟ್ಬಿಡವ ಸರ್. ಓಕೆ, 2,70,000ಕ್ಕೆ 2,70,000ಗೆ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ರೆ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಮಾಡ್ಕೊಡವ. ಎಷ್ಟವರೆಗೆ ಆಗ್ಬೋದು? ಅಪ್ರಾಕ್ಸಿಮೇಟ್ ಒಂದು 1.5 ಲಕ್ಷ ಲೋನ್ ಕೊಡ್ತಾರೆ ಸರ್ ಇದಕ್ಕೆ. 1.5 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮಾರುತಿ ಸುಜುಕಿ ಬಲೆನೋ K03 ಅಂದ್ರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ವಿತ್ ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾನು ಕೂಡ ಬರುತ್ತೆ. ನಂಬರ್ ಪ್ಲೇಟ್ ಕೂಡ ನಾನು ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್, 18+ ನಿಮಗೆ ಮೈಲೇಜ್ ಬಂದೇ ಬರುತ್ತೆ. ಇದು ಬಂದು ನಿಮಗೆ ಆಲ್ಫಾ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ವಿತ್ ಅಲವಿಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಪುಶ್ ಸ್ಟಾರ್ಟ್ ಬಟನ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಆದ್ರಿಂದ ನಿಮಗೆ ಪುಶ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ ಬೆಲ್ಟ್, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಬರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು 18 ಮಾಡಲ್ ಸರ್. 2018ನೇ ಮಾಡಲ್, ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? 1 lakh ಓಡಿದೆ ಸರ್. 1 lakh ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್? ಸರ್ ಇದು ಪೆಟ್ರೋಲ್ ಮೇಲೆಗೆ ನಾವು ಡೀಸೆಲ್ ಗಾಡಿ ಕೊಡ್ತೀವಿ ಸರ್. 750 ಇರ್ತಾ ಇದೀವಿ, ಇನ್ನೂ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ, 7,50,000, 7,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ನಿಮಗೆ ಒಂದು 6 ಲಕ್ಷ ಮಾಡ್ಕೊಡವ ಸರ್. 6 ಲಕ್ಷ ಲೋನ್ ಕೂಡ ಆಗುತ್ತೆ. ಅಲ್ಲಿಗೆ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಸರ್ ನಮ್ಮ ಆಫೀಸ್ ಬಂದು A to Z ಕಾರ್ಸ್ ಅಂತ, ಮೈಸೂರು, ಯಾದಗಿರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಬರೋದು ನಮ್ದು.